ರಾಮನು ಇಚ್ಛ ಬಾಣದ ಗುರಿಯ ಎಂದು ತಪ್ಪಿಲ್ಲ ಎಂದೆಂದೂ ತಪ್ಪಲ್ಲ ಆ ಭೀಮನ ಬಲದವನು ಕ್ಷಣದವನು ಈ ದುರ್ಗದ ಹುಲಿಯವನು ಅವಿನ ದ್ವೇಷ 2 ವರುಷ ಅವಿನ ದ್ವೇಷ 2 ವರುಷ ನನ್ನ ರೋಷ 3 ವರುಷ ನನ್ನ ರೋಷ 3 ವರುಷ ಹಕ್ಕಿಗೆ ಹಾರುವ ಆಸೆ, ಚುಕ್ಕಿಗೆ ಮಿನುಗುವ ಆಸೆ, ನವಲಿಗೆ ನರ್ತಿಸುವ ಆಸೆ, ಕೋಗಿಲಿಗೆ ಕೂಗಿ ಹಾಡುವ ಆಸೆ, ಭ್ರಮರಕ್ಕೆ ಪರಿಮಳದ ಆಸೆ. ಈ ಕಾಳಿಂಗನಿಗೆ ಶಾಂತ ಮತ್ತು ಸವಿತಾ ಇವರಿಬ್ಬರ ಶೀಲದ ಆಸೆ. ಸವಿತಾ, ನಿತ್ಯರ ಸಮಂಜಲಿ ನರ್ತಿಸುವ ನಿನ್ನ ಭರತನಾಟ್ಯವನ್ನು ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ. ಆ ಕಲೆಗಾರ ಬ್ರಹ್ಮ ಅಜಾವ ಮತ್ತಿನಲ್ಲಿ ಚಿತ್ರಿಸಿ ಕಳಿಸಿದ್ದಾನೆ ಆ ನಿನ್ನ ರೂಪವನ್ನು. ನಿನ್ನ ಕಡೆಗಣ್ಣಿನ ಕುಡಿ ಹುಬ್ಬಿನ ನೋಟಕ್ಕೆ, ನಿನ್ನ ನೀಟಾದ ಮೂಗು, ನಿನ್ನ ಸ್ತನಗಳ ಮೈಮಾಟಕ್ಕೆ ಸೋತು ಹೋಗಿದ್ದೇನೆ. ಯಾವ ಅಮೃತಗಳಿಗೆ ತೆರೆಯುವುದು ಬಂದಿಯೋ ರಂಬೆಯಾಗಿ ಸಕ್ಕರೆ ಗೊಂಬೆ ಎತ್ತ ಕಚ್ಚಿದ್ರು ಕೂಡ ಸಿಹಿ ಇತ್ತಂತೆ. ನಿನ್ನ ಸಿಹಿಯಾದ ತುಟಿ ಕಚ್ಚಿ ನಿನ್ನ ದಾಹ ತೀರಿಸಿಕೊಳ್ಳದಿದ್ರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಓಹೋ, ವಾಯು ವ್ಯವಹಾರಕ್ಕೆಂದು ಇತ್ತ ಕಡೆ ಬರಂತೆ ದೇವಿ. ಬರಲಿ ಬರಲಿ. ನನಗೆ ಸ್ವಲ್ಪ ದಾರಿ ಬಿಡ್ತೀರಾ ಸರ್? ಯಸ್ ಮೇಡಮ್, ನಿನ್ನ ಬರುವಿಕೆ ನೋಡಿ ನಿನಗೆ ದಾರಿ ಬಿಡಬೇಕೆಂದು ಅಡ್ಡಾಯಿಸಿ ನಿಂತಿದ್ದೆ. ಅಷ್ಟರಲ್ಲಿ ನೀನು ಬಂದೇ ಬಿಟ್ಟಿಯಲ್ಲ. ಇರಲಿ, ಇಷ್ಟು ಆತರದಿಂದ ಎಲ್ಲಿಗೆ ಹೊರಟಿರುವೆ? ನೋಡಿ, ನಾನು ಎಲ್ಲಿಗಾದ್ರೂ ಹೊರಡ್ಲಿ, ಅದನ್ನು ಕೇಳೋದಕ್ಕೆ ನೀನ್ ಯಾರು? ನಾನು ಯಾರು? ಕೇಳು ಸವಿತಾ, ಕೇಳು. ಅರ್ಜುನಲ್ಲಿರಬೇಕಾದ ಛಲ, ಭೀಮನಲ್ಲಿರಬೇಕಾದ ಬಲ, ಶಕುನಿಯಲ್ಲಿರಬೇಕಾದ ಕುಲ, ಕೌರವನಿಗಿರಬೇಕಾದ ನೆಲ, ಇಂಥ ಕಲೆಯನ್ನು ಮೈಗಟ್ಟಿಸಿಕೊಡು ನನಗ ಕಾಳಿಂಗನು ಅಂತಾರ. ಈ ಊರ ಪೊಲೀಸ್ ಪಾಟ್ಲಿ ಸಿದ್ದನಗೌಡನ ಪರಮಾಪ್ತನು ಅಂತಾರ. ಇಲ್ಲ, ನಿಮ್ಮಂತ ಹುಡುಗರು ಚುರಾಯಿಸೋನು ಕಾಳಿಂಗ ಅಂತಾರ. ಓಹೋ, ನನಗೀಗ ಅರ್ಥವಾಯಿತು. ನಿಮ್ಮ ಜೊತೆ ಮಾತಾಡುವ ಅಗತ್ಯ ನನಗೂ ಇಲ್ಲ. ನಾನು ಹೋಗ್ಬೇಕು, ದಾರಿ ಬಿಡಿ. ನಿನಗೆ ದಾರಿ ಬಿಡ್ಬೇಕಂತ ಅಡ್ಡಾಡಿಸಿದ್ದೆ ಸವಿತಾ. ನಿನಗೆ ದಾರಿ ಬಿಡ್ಬೇಕಂತ ಅಡ್ಡಾಡಿಸಿ ನಿಂತಿದ್ದೆ ಸವಿತಾ. ನಿನ್ನ ಕೊರಳಿಗೆ ನೀನು 18 ಪೂರ್ತಿ ವಯಸ್ಸು ತುಂಬಿದ್ರು ಕೂಡ ನಿನ್ನ ಕೊರಳಿಗೆ 3 ತಾಳಿ ಕಂಟಿವಿಲ್ಲವೆಂದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ 8 ಸ್ಥಳಕ್ಕೆ ಬೆಳೆಸಬೇಕಂದ್ರೆ ನಿಂತಿರುವೆ. ಬಾಯಿ ಮುಚ್ಚ ವಿವೇಕಿ. ಹಾದಿ ಹಿಡಿದು ಹೋಗುವ ಹೆಣ್ಣಿಗೆ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನುಡಿದಿರುವ ಆ ನಿನ್ನ ನಾಲ್ಗೆನ ಕತ್ತರಿಸಿ ಹಾಕ್ಬೇಕಾಗುತ್ತೆ. ಬಲಿ ಎಚ್ಚರ ಬರಲಿ. ನನಗೆ ಹೇಳ್ತಾರ, ಅದು ಈ ಕ್ರಿಮಿನಲ್ ಕಿರಾತಕನಿಗೆ ಹೇಳ್ತಾರ. ಕೊರಳಿಗೆ ಹಾವು ಸುತ್ತಿಕೊಂಡು ಹರನೇ ಒಂದು ಕ್ಷಣ ನಡಗಿದಾಗ ಈ ಕರಿ ಕಾಳಿಗೆ ನೀನು ಇದೆತ್ತಲದ ಹೆಣ್ಣು. ಸವಿತಾ ಕೇಳು, ಸೀತ ಸಾವಿತ್ರ ಅಂತ ಗಣತಿಯರು ಬಾಳೆ ಹೋದ ನೆಲದಲ್ಲಿ ಅಹಲ್ಯ ದೇವಿ ಅಂತ ಗಂಡನ ಶಾಪಕ್ಕೆ ಕಲ್ಲಾಗಿ ಬಿದ್ದಿದ್ದು ನೀನು ನೆನೆದಕ್ಕೋ. ನೆನಪಿದೆಯೋ ಮೂರ್ಖ? ದೇವೇಂದ್ರನ ಮಾಯ ಮೋಸಕ್ಕೆ ಮಾರು ಹೋದ ಅಹಲ್ಯ ದೇವಿ ಅವರಿಗೆ ಮೋಸ ಮಾಡ್ದ ಇಂದ್ರನ ಮೈ ತುಂಬ ನೋಡಿ ಹುಟ್ಟಿದ್ದು ಒಂದು ಸಾರಿ ನೆನೆಸಿಕೊಂಡು ನೋಡು. ಇತಿಹಾಸ ಬಲ್ಲ ಬಿಲ್ಲನಂತೆ ಬೊಬ್ಬೆ ಹೊಡಬೇಡ ನನ್ನ
ಮುಂದೆ ಈ ಕಲ್ಲಿಗ ಮಗ ಪುಲ್ಲನ ಮಗ ಕಾಲಿಂಗ ಮನಸ್ಸು ಮಾಡಿದ್ರೆ ಕನಸಿನ ರಾಣಿಯಾದ ನಿನ್ನನ್ನು ಹೊತ್ತೊಯ್ತಾನೆ ಜೋಕೆ. ಆ ಸೀತಾ ಮಾತೆಯನ್ನು ಹೊತ್ತೊಯ್ದ, ಆ ರಾವಣನ 10 ತಲೆ ಕತ್ತರಿಸಿಕೊಂಡು ಹೋದ ಅವಳ ಗಂಡನ ಕೈಯಲ್ಲಿ. ಗಂಡನಿಲ್ಲದ ಬಾಯಿ ಮಾಡುವ ಬೆದರಿಸುವ ಹೆಣ್ಣೆ, ಮಲ್ಲಿಗೆ ಅಂತ ಮೈ ಮನ ತುಂಬಿರುವ ನಿನ್ನ ನಿತ್ತಂಬಗಳನ್ನು ಚಪ್ಪರಿಸಿ ನಿನ್ನ ಬಿಸುವ ಅಪ್ಪಿಗೆ ಸಪ್ತಪದಿ ತುಳಿಸುವೆ. ಬಾರೆ ತಾಳಿ ಕಟ್ಟಿ ಬಾರೆ ಬಾ. ಗಂಡ ಎಲ್ಲಿಂದ ಬರ್ತಾನೆ ನಿನಗೆ? ಬರ್ತಾನೋ ಭಂಡ, ಒಪ್ಪತ್ತಿಗೆ 20 ರೊಟ್ಟಿ ತಿಂದು ತುಪ್ಪದೆಲ್ಲ ಕೈ ತೊಳೆದು ಸಿಕ್ಕಂತೆ ಕುರಿ ಹಾಲು ಕುಡಿದು ನಿಮ್ಮನ್ನ ಭಂಡ ರುಂಡ ಚಂಡಾಡಿ ಓಡಲು ಬರ್ತಾನೆ ನನ್ನ ಗಂಡನಾಗಿ. ಗಂಡನಿಲ್ಲದ ಬಾಯಿ ಮಾಡಿ ಬೆದರಿಸುವ ಹೆಣ್ಣೆ, ಯಾವ ಕಡೆಯಿಂದ ಎದ್ದು ಬರ್ತಾನೆ ಆ ನಿನ್ನ ಗಂಡ? ಬಾರೆ ಬಾ, ನಾನಾಗಿಂದ ನಿನ್ನ ಪರ್ಮನೆಂಟ್ ಗಂಡ. ಒಂಟಿ ಹೆಣ್ಣಿನ ಮೈ ಮೇಲೆ ಎರಿಗಿದ್ಯಾ ಮಗನೇ? ನನ್ನ ಪ್ರೇಮ ಕದ್ದಾಲಿಕೆ ಬಂದ ನೀನಾಮಲೆ ಬಡವ. ಪಾಂಚಾಲಿಗಾಗಿ ಕೌರವೇಶನ ತೊಡೆ ಮುರಿದ ಭೀಮ, ಈ ಸೀತೆಗಾಗಿ ರಾವಣನ 10 ತಲೆ ಕತ್ತರಿಸಿದ ಶ್ರೀರಾಮ ಎಂದು ಈ ಸವಿತೆಗಾಗಿ ನಿನ್ನ ಚಂಡು ಕಡಿಯಲು ಓಡೋಡಿ ಬಂದ ಪೊಂಡ ಬಲರಾಮನನು. ಗೌಡನನ್ನು ಎದುರು ಹಾಕಿಕೊಂಡು ಸರಿಯಾದಲ್ಲಿ ಕುಸ್ತಿ ಹೋಗದೆ ಅಂದ ಮಾತ್ರಕ್ಕೆ ನೀನು ಪುಂಡಂದಲ್ಲಿ ಬರಲೇ ನನ್ನ ಮುಂದೆ. ಇವನು ಸ್ಟೇಟ್ ರೌಡಿ ಕಾಳಿಂಗ, ಇವನು ಮನಸ್ಸು ಮಾಡಿದ್ರೆ ನಿನ್ನ ಹೆಣ ಇಲ್ಲೇ ಆಗುತ್ತದೆ. ಹುಷಾರ್. ಸ್ಟೇಟ್ ರೌಡಿ ಕಾಳಿಂಗ, ನಾನ್ಯಾರು ಗೊತ್ತೇ? ನಿಮ್ಮಂತ ಕತ್ತನರಿ ನನ್ನ ಮಕ್ಕಳನ್ನು 10 ಸೆಕೆಂಡಿನಲ್ಲಿ ತೆಂದು ತೆಗೋ ಬಾಕ್ಸ್ ಕಣಿದ್ದೇನೆ. ಶಿಕ್ಷಣ ನೀತಿ ನೀ ತಿಳಿದು ಈ ಕನ್ನಡ ಗರತಿ ಮಾತಿಗೆ ಕ್ಷಮೆ ಕೇಳಿ ಇಲ್ಲಿಂದ ಹೊರಟು ಹೋಗಿಬಿಡು. ಇಲ್ಲ ಅಂದರೆ ಚಂದ್ರ ಮೂಡಿ ಬರುವುದರೊಳಗಾಗಿ ನಿನ್ನ ರಂಧ್ರಗಳನ್ನು ಕತ್ತರಿಸಿ ಈ ಇಂದೋದರ ಬೆಳಕಿನಲ್ಲಿ ನಿನ್ನ ಕೊಂಚ ಹಾಕಿ ಮಣ್ಣಾಗ ಮುಚ್ಚ ಬಡಿತೇನೆ. ಹುಷಾರ್. ಕ್ಷಮೆ ಎಂಬ ಕೆಟ್ಟ ಶಬ್ದ ನನ್ನ ಬಾಳ ಪುಟದಲ್ಲಿ ಲೇಲೇ. ಕೊನೆಗೊಂದು ಹೆಣ್ಣು, ಈ ಹೆಣ್ಣು ನನ್ನದೇ ಕಣೋ. ಲೇ ಕಾಯಿಗ, ಈ ಹೆಣ್ಣನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಹೇಳಿಕೊಂಡಾಗ ಹೊಟ್ಟೆಲೇ ಮಗನೇ. ಕರಕ್ಕೆ ಕಂಕಣ ಕಟ್ಟಿ ರಣಕ್ಕೆ ವೇಳೆ ಕೊಟ್ಟು ಒಂದು ಸಲ ಕೈ ಎತ್ತಿ ಸಟ್ಟು ಬಾರಿಸಿ ನಿಂತರು ಇಡೀ ರಣರಂಗದ ಗಡಗಡೆ ನನಗೆ ಬೀಳುತ್ತದೆ. ನಾವು ವೀರ ಕನ್ನಡಿಗರು, ವೀರ ಕನ್ನಡ ತಾಯಿಯ ಮಕ್ಕಳು. ನಮ್ಮ ಗುರುತು ಅರಿಶಿನ ಕುಂಕುಮ 10 ಬಾವುಟ. ಆ ಬಾವುಟ ಮುಟ್ಟಿದ್ರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಹೆಣ್ಣು ಈ ಸ್ವಂತ ಹೆಣ್ಣನ್ನು ಮುಟ್ಟಿದ್ರೆ ನಿನ್ನನ್ನು ಬಿಡ್ತೀನೋ, ನಿನ್ನ ಕೈಯನ್ನು ಇಂಚಿಂತಾಗಿ ಕತ್ತರಿಸಿ ಬಿಡ್ತೀನಿ. ಗಂಡಸಾಗಿ ಮುಂದಕ್ಕೆ. ಓಕೆ, ಪರವಾಗಿಲ್ಲ. ಈ ನಿನ್ನ ಕನ್ನಡದ ನೋಡಿ ನಿನ್ನನ್ನು ಕಾಪಾಡಿದಲೇ. ಇದೊಂದು ಸಮಯ ಹೋಗ್ಲಿ, ಇನ್ನೊಂದು ಸಲ ಸಿಕ್ಕಾಗ ನೋಡಿಕೊಂಡ್ರಲ್ಲೇ ಬಲರಾಮ. ಲೇ ಸವಿತಾ, ಅಲ್ಲೇ ನೋಡ್ತಿ, ಇಲ್ಲಿ ನೋಡ. ಹೋಗಲೇ ಕಾಳಿಂಗ ಮಗನೇ, ಹೋಗು. ಸವಿತಾ, ಏನಿದೆಯಲ್ಲ? ಸಮಯಕ್ಕೆ ಸರ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಲ್ಲ, ನಿಜವಾಗ್ಲೂ ನೀವು ನನ್ನ ಪಾಲನ ದೇವರು. ಇದೇ ಸಮಯದಲ್ಲಿ ನನ್ನನ್ನು ನಿಮ್ಮ ಸತಿನ ಸ್ವೀಕರಿಸಿಕೊಳ್ಳೆಂದು ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳುವೆ. ಎದ್ದೇಳು ಸವಿತಾ, ಎದ್ದೇಳು. ನೀನೇನು ಭಯಪಡಬೇಡ. ಇದನ್ನೆಲ್ಲ ನಮ್ಮಣ್ಣ ನಿಮ್ಮಣ್ಣನಿಗೆ ಹೇಳಿ ಈ ಕಾರ್ಯ ಸಮೀಪದಲ್ಲೇ ಮುಗಿಸಿಬಿಡ್ತೇನೆ. ಆದರೆ ಈಗ ಗಾಂಧರ್ವ ರೀತಿಯಲ್ಲಿ ನಿನ್ನದು ಸತಿಯೊಂದು ಸ್ವೀಕರಿಸುವೆ. ಬಾ ಸವಿತಾ, ಬಾ. ಇದೇ ಸಂತೋಷ ಕ್ಷಣದಲ್ಲಿ ನಾವಿಬ್ರು ಸೇರಿ ಹಾಡಿ ಕುಡಿಯೋಣ.